ಬನ್ನಿ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸಮುದ್ರದ ಆಳದಲ್ಲಿ ಡಿಜಿಟಲ್ ಯುದ್ಧ. ಒಂದು ಕೇಬಲ್ ಕಟ್ ಆದರೆ ಜಗತ್ತು ಬ್ಲಾಕ್ಔಟ್. ಹೌದು ಸ್ನೇಹಿತರೆ, ಇಂದು ಕೆಂಪು ಸಮುದ್ರದ ಕೆಳಗೆ ಮೌನ ಯುದ್ಧ ನಡೆಯುತ್ತಿದೆ. ಇಂಟರ್ನೆಟ್ ಕಟ್ ಆದರೆ ಜಗತ್ತು ಸ್ತಬ್ಧವಾಗುವ ಅಪಾಯವಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಯುದ್ಧ ಎಂದರೆ ನಾವು ಭೂಮಿ, ಗಾಳಿ ಅಥವಾ ಅಂತರಿಕ್ಷದಲ್ಲಿ ನಡೆಯುವ ಸಂಘರ್ಷಗಳೆಂದು ಊಹಿಸುತ್ತೇವೆ. ಆದರೆ 2026ರಲ್ಲಿ ನಿಜವಾದ ಯುದ್ಧ ರಣರಂಗವು ಸಮುದ್ರದ ಆಳದಲ್ಲಿ ನಡೆಯುತ್ತಿದೆ ಎಂಬ ಆತಂಕ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಕೆಂಪು ಸಮುದ್ರ ಮತ್ತು ಹೊರ್ಮುಜ್ ಕೆಳಗೆ ಹರಡಿರುವ ಇಂಟರ್ನೆಟ್ ಜಾಲವು ಜಗತ್ತಿನ 17% ಅನ್ನು ಟ್ರಾಫಿಕ್ ಸಮಸ್ಯೆಯನ್ನು ಸಾಗಿಸುತ್ತಿವೆ. ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಬಹುತೇಕ ಡೇಟಾ ಈ ಕೇಬಲ್ಗಳ ಮೂಲಕವೇ ಹರಿಯುತ್ತದೆ. ಈ ಕೇಬಲ್ಗಳು ಇಲ್ಲದೆ ನಾವು ಬಳಸುವ ಬ್ಯಾಂಕಿಂಗ್, ಕ್ಲೌಡ್ ಸೇವೆಗಳು ಹಾಗೂ AI ವ್ಯವಸ್ಥೆಯನ್ನು ಕ್ಷಣಾರ್ಧದಲ್ಲಿ ಬುಡಮೇಲು ಮಾಡುವ ಆತಂಕ ಎದುರಾಗಿದೆ. ಮಧ್ಯಪ್ರಾಚ್ಯದ AI ಕನಸು ಅಪಾಯದಲ್ಲಿದೆಯಾ? ಹೌದು ಸ್ನೇಹಿತರೆ, ಮಧ್ಯಪ್ರಾಚ್ಯ ಈಗ ವಿಶ್ವದ AI ಹಬ್ ಆಗಿ ಬೆಳೆಯುತ್ತಿದೆ. ಮೈಕ್ರೋಸಾಫ್ಟ್ UAEನಲ್ಲಿ ಭಾರೀ ಹೂಡಿಕೆ ಮಾಡುತ್ತಿದೆ. ಅಮೆಜಾನ್ ಸೌದಿ ಅರೇಬಿಯಾದಲ್ಲಿ ಕ್ಲೌಡ್ ರೀಜನ್ಸ್ಗಳನ್ನು ನಿರ್ಮಿಸಿದೆ. ಗೂಗಲ್ ಡೋಮ್ ಬಳಿ ಈಗ AI ಹಬ್ ನಿರ್ಮಿಸಲಾಗುತ್ತಿದೆ. ಈ ಎಲ್ಲ ಡಿಜಿಟಲ್ ಸಾಮ್ರಾಜ್ಯಗಳು ಒಂದೇ ಅಡಿಪಾಯದ ಮೇಲೆ ನಿಂತಿದೆ. ಸಮುದ್ರದ ಕೇಬಲ್ಗಳು ಈ ಅಡಿಪಾಯದ ಮೇಲೆ ನಿಂತಿದ್ದು ಅಪಾಯದ ಮುನ್ಸೂಚನೆಯನ್ನು ತಂದು ಒಡ್ಡಿದೆ. ಹಾಗಾದರೆ ಅಪಾಯವೇನು ಸ್ನೇಹಿತರೆ? ಇತ್ತೀಚಿನ ಜಾಗತಿಕ ಉದ್ವಿಗ್ನತೆ ಈ ಕೇಬಲ್ಗಳು ಅಪಾಯದ ಗುರಿಯಾಗಿವೆ. ಅಪಾಯಗಳು ಹೇಗಿವೆ ಎಂದರೆ, ಅಜಾಗರೂಕವಾಗಿ ಏನಾದರೂ ಹಾನಿಯಾದರೆ ಮತ್ತು ಉದ್ದೇಶಿತ ದಾಳಿಯಾದರೆ, ಜಿಯೋಪಾಲಿಟಿಕ್ಸ್ ಒತ್ತಡದಲ್ಲಿ ಈ ಕೇಬಲ್ಗಳ ಮೇಲೆ ಹಾನಿಯಾದರೆ, ಒಂದು ದೊಡ್ಡ ಕೇಬಲ್ ಕಟ್ ಆದರೆ ಏನಾಗುತ್ತದೆ ಗೊತ್ತಾ? ಇಂಟರ್ನೆಟ್ ಸ್ಲೋ ಅಥವಾ ಸಂಪೂರ್ಣವಾಗಿ ಡೌನ್ ಆಗಬಹುದು. ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣ ಬುಡಮೇಲ್ ಆಗುವ ಸಂಭವ ಇದೆ. AI ಸಿಸ್ಟಮ್ಗಳು ಸ್ಥಗಿತಗೊಳ್ಳಬಹುದು. ಜಾಗತಿಕ ಆರ್ಥಿಕತೆಯ ಮೇಲೆ ಭಾರೀ ಹೊಡೆತ ಬೀಳುವ ಸಂಭವವಿದೆ. ಇದನ್ನು ನಾವು ಮೌನ ಯುದ್ಧವೆಂದು ಏಕೆ ಕರೆಯುತ್ತೇವೆ? ಹೌದು ಸ್ನೇಹಿತರೆ, ಇದು ಗೋಚರವಾಗದ ಯುದ್ಧ. ಯಾವುದೇ ಬಾಂಬ್ ಸದ್ದು ಇಲ್ಲ, ಯಾವುದೇ ಮಿಸೈಲ್ಗಳಿಲ್ಲ, ಆದರೆ ಪರಿಣಾಮ ಭಾರಿ. ಸಮುದ್ರದ ಕೆಳಗೆ ನಡೆಯುವ ಈ ಮೌನ ಯುದ್ಧವು ಜಗತ್ತಿನ ಡಿಜಿಟಲ್ ಭವಿಷ್ಯವನ್ನೇ ಹಾಳು ಮಾಡಬಹುದು. ಅಂತಿಮವಾಗಿ ಹೇಳಬೇಕೆಂದರೆ, ನಾವು ದಿನವೂ ಬಳಸುವ ವಾಟ್ಸಪ್, UPI, ಕ್ಲೌಡ್, AI ಇವೆಲ್ಲವೂ ಈ ಅಡಗಿದ ಕೇಬಲ್ಗಳ ಮೇಲೆ ಅವಲಂಬಿತವಾಗಿವೆ. ಒಂದು ಕಟ್ ಆದರೆ ಜಗತ್ತಿನ ಸಂಪರ್ಕವೇ ಕಡಿತವಾಗಲಿದೆ. ಇದೀಗ ಪ್ರಶ್ನೆ ಏನೆಂದರೆ, ಮುಂದಿನ ಯುದ್ಧ ನೆಲದ ಮೇಲೆ ನಡೆಯುತ್ತದಾ ಅಥವಾ ಸಮುದ್ರದ ಆಳದಲ್ಲಿ ನಡೆಯುತ್ತಿದೆಯಾ ಎಂಬ ಸಂಶಯವು ಮೂಡುತ್ತಿದೆ. ಇಲ್ಲಿಗೆ ನನ್ನ ಆರ್ಟಿಕಲನ್ನು ಮುಗಿಸುತ್ತೇನೆ.